ಈ ಟ್ರಂಪ್ ಮಾತನ್ನ ಯಾರಾದ್ರೂ ಕೇಳ್ಕೊಂಡ್ರೆ ಖಂಡಿತ ತಲೆ ಕೆಟ್ಟು ಹುಚ್ಚ ಆಗ್ತಾನೆ. ಇದೇ ಟ್ರಂಪ್ ಕೆಲವು ದಿನಗಳ ಹಿಂದೆ ಭಾರತ ಬೇಕಾಗೇ ಇಲ್ಲ, ಅವ್ರು ನಮ್ಮ ಮಾತು ಕೇಳಲೇಬೇಕು, ಅವ್ರು ನಮ್ಮ ಜೊತೆ ವ್ಯವಹಾರ ಮಾಡಬೇಕು, ನಾವು ಅವ್ರ ಜೊತೆ ಮಾಡೋದಲ್ಲ ಅನ್ನೋ ತರ ಮಾತಾಡಿದ್ದವ್ರು ಈಗ ಮೋದಿ ಮೈ ಫ್ರೆಂಡ್, ಮೋದಿ ನನಗೆ ಒಳ್ಳೆ ಗೆಳೆಯ ಅಂತ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಈ ಪ್ಲೇಟ್ ಚೇಂಜ್ ಮಾಡೋದು ಟ್ರಂಪ್ಗೇನು ಹೊಸದಲ್ಲ. ಟ್ರಂಪ್ ಈ ಹಿಂದೆ ಅಧಿಕಾರಕ್ಕೆ ಬರುವಾಗ ಮೋದಿ ಜೊತೆ ಕೂತ್ಕೊಂಡು ಮೋದಿ ಇಸ್ ಅ ಒಳ್ಳೆ ಲೀಡರ್, ಮೋದಿ ಒಳ್ಳೆ ನೆಗೋಷಿಯೇಟ್ ಮಾಡೋದ್ರಲ್ಲಿ ಮೋದಿ ಅಂತ ಅವ್ರ ಲೆವೆಲ್ ನಾನಿಲ್ಲ ಅಂತಾನು ಬಿಲ್ಡಪ್ ಕೊಟ್ಟಿದ್ರು. ಆಮೇಲೆ ಮೋದಿ ಮೈ ಫ್ರೆಂಡ್ ಅಂತ ಈ ಹಿಂದೆ ಹಲವು ಬಾರಿ ಹೇಳಿದ್ದಾರೆ. ಆಮೇಲೆ ಆಪರೇಷನ್ ಸಿಂಧೂರದಲ್ಲಿ ನಾನೇ ಮಧ್ಯಸ್ಥಿಕೆ ವಹಿಸಿದ್ದು ಅಂತ ಹೇಳಿ ಭಾರತ ಪದೇ ವಿರೋಧ ಮಾಡಿ ಅವರೊಂದು 5-6 ಸರಿ ಹೇಳಿದ್ಮೇಲೆ ಈ UAEಗೆಲ್ಲ ಬಂದಿದ್ರು. ಅಲ್ಲಿ ಹೇಳಿದ್ಮೇಲೆ ಭಾರತ ಅದಕ್ಕೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟ ಮೇಲೆ ಇಲ್ಲ ನಾನೇನು ಮಧ್ಯಸ್ಥಿಕೆ ವಹಿಸಿಲ್ಲಪ್ಪ ಆ ರೀತಿನೂ ಟ್ವೀಟ್ ಮಾಡಿ ಮಾತಾಡಿದ್ರು. ಆಮೇಲೆ ಮತ್ತೆ ಉಲ್ಟಾ ಹೊಡೆದು ಇಲ್ಲ ಭಾರತ ಪಾಕಿಸ್ತಾನ ಯುದ್ಧ ನಾನೇ ನಿಲ್ಸಿದ್ದು ಅಂತ 5-6 ಸರಿ ಆದ್ಮೇಲೆ ಒಂದ್ಸಾರಿ ಇಲ್ಲ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳಿ ಮತ್ತೆ 25 ಸಾರಿ ಹೇಳಿದ್ರು. ಅದನ್ನೇ ಈ ತರ ಹುಚ್ಚಂತರ ಮಾತಾಡೋ ವ್ಯಕ್ತಿ ಅಂದ್ರೆ ಈ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಏನಿದ್ನಲ್ಲ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ಬದಲಾಯಿಸಿ ಅಲ್ಲಿಂದ ಇಲ್ಲಿಗೆ ಜನರನ್ನ ಕುದುರೆಗಳನ್ನ ಕರ್ಕೊಂಡ್ ಬರೋಷ್ಟ್ರಲ್ಲಿ ಒಂದಷ್ಟು 1000 ಜನ ತೀರ್ಕೋತಾರೆ. ಮತ್ತೆ ಇದ್ಯಾಕೋ ಸರಿ ಆಗ್ಲಿಲ್ಲ ಅಂತ ಮತ್ತೆ ದೇವಗಿರಿಗೆ ಬದಲಾಯಿಸ್ತಾನೆ ರಾಜಧಾನಿನ. ಸೊ ಅಲ್ಲಿಂದ ಮತ್ತೆ ಹೋಗೋಷ್ಟ್ರಲ್ಲಿ ಮತ್ತೊಂದಷ್ಟು 1000 ಜನ ತೀರ್ಕೋತಾರೆ. ಈ ತರಹದ ಹುಚ್ಚು ಮನಸ್ಥಿತಿ ಜೊತೆಗೆ ವ್ಯಾಪಾರದ ಸ್ವಾರ್ಥದ ಲೆಕ್ಕಾಚಾರ. ಪಾಕಿಸ್ತಾನದ ಜೊತೆ ಬಿಟ್ಕಾಯಿನ್ ವ್ಯಾಪಾರ ಮಾಡಿದ್ರೆ ನನಗೇನ್ ಲಾಭ ಆಗುತ್ತೆ, ಸೊ ನಾನೇನು ಪಡ್ಕೋಬಹುದು, ಅದಕ್ಕೆ ಭಾರತನ ಹೇಗೆ ವಿರೋಧಿಸಬೇಕು, ಪಾಕಿಸ್ತಾನದ ಮುಂದೆ ಭಾರತನ ಹೆಂಗ್ ವಿಲನ್ ಮಾಡಬೇಕು, ಭಾರತದ ಜೊತೆ ವ್ಯವಹಾರ ಬೇಕು ಅಂದ್ರೆ ಯಾವಾಗೆಲ್ಲ ಮೋದಿ ಮೈ ಫ್ರೆಂಡ್ ಅನ್ಬೇಕು. ಇದೆಲ್ಲ ಡ್ರಾಮಾ. ಸೊ ಡೊನಾಲ್ಡ್ ಟ್ರಂಪ್ ದೊಡ್ಡ ಡ್ರಾಮಾ ಕಿಂಗ್ ಅಂತ ಗೊತ್ತಾಗ್ತಾ ಇದೆ. ಜನ ಏನಾದ್ರೂ ಇವ್ರು ನಂಬ್ಕೊಂಡು ಮೋದಿ ಹೊಗಳು ಬಿಟ್ರು ಅಂತೇಳಿ ಮೋದಿನೂ ರಿಯಾಕ್ಟ್ ಮಾಡಿದ್ದಾರೆ, ಅವ್ರ ಅಭಿಪ್ರಾಯ ನಾನು ಗೌರವಿಸ್ತೀನಿ ಅಂತ. ಆದ್ರೆ ಮೋದಿಗೂ ಗೊತ್ತು ಹೆಂಗೆ ರಾಜತಾಂತ್ರಿಕ ನಡೆಗಳ ಹೆಂಗಿರ್ಬೇಕು, ನಮ್ಮ ಸ್ಟ್ಯಾಂಡ್ ಏನಾಗಿರ್ಬೇಕು ಅಂತ. ಸುಮ್ಮನೆ ಇದೆಲ್ಲ ಟ್ರಂಪ್ ಡ್ರಾಮಾ ಅಷ್ಟೇ.